ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಹೀಗಾಗಿ ಗದಗನಲ್ಲಿ ಎಬಿವಿಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋ ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಅವರನ್ನ ಕೇಳೋಣ. ಅಮ್ಮ, ಈ ಹತ್ಯೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಹತ್ಯೆ ಆಗಿದ್ದು ಭಾಳ ತಪ್ಪಾಗೈತಿ, ಇಂಜಸ್ಟಿಸ್ ಆಗೈತಿ ಕಾಶ್ಮೀರ ಅವ್ರ ಜೊತೆ. ಅಲ್ಲಿನ ಸ್ಟೂಡೆಂಟ್ಸ್ ಟೂರಿಸ್ಟ್ ಬಂದಿದ್ದಾವೆ 7 ಮಂದಿ, ಅವರು ಸತ್ತಾರ. ಇದು ಚಲೋ ಆಗಿಲ್ಲ. ಇದಕ್ಕೆ ನಾವು ಹೆಂಗಾರ ಮಾಡಿ ಅವ್ರಿಗೆ ಜಸ್ಟಿಸ್ ತರಬೇಕು. ಅವ್ರಿಗೆ ಏನಾರು ನಾವು ಕಾಶ್ಮೀರಿಗೆ ಚಲೋ ಮಾಡ್ಬೇಕು. ಅಲ್ಲಿಂದ ಡಿಫೆನ್ಸ್ ನಾವು ಇನ್ನೂ ಸ್ವಲ್ಪ ಚಲೋ ಮಾಡ್ಬೇಕು. ಈಗ ಅವರು ಟಾರ್ಗೆಟ್ ಮಾಡಿ ನೀವು ಯಾರು ಅಂತ ಕೇಳಿ ಹತ್ಯೆ ಮಾಡಿದ್ದಾರೆ. ನೀವು ಮುಸ್ಲಿಮ್ಸ್ ಆಗಿದ್ರೆ ಬಿಡೋದು, ಹಿಂದೂಗಳನ್ನ ಕೇಳಿ ಹತ್ಯೆ ಮಾಡಿದ್ದಾರೆ. ಭಯೋತ್ಪಾದಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಹೇಳ್ರಿ, ಹಿಂದೂ ಕಾಶ್ಮೀರ ಏನಾರ ಆಗಲಿ, ನಾವು ಹಿಂದೂಸ್ತಾನಿ, ನಾವು ಇಂಡಿಯನ್ಸ್ ಎಲ್ಲರೂ ನಾವೆಲ್ಲರೂ ಮುಂದೆ ಬಂದು ಮಾಡ್ಬೇಕು. ಅಲ್ಲಿ ಕಾಶ್ಮೀರ್ನಾಗ ಬರೀ ಮುಸ್ಲಿಮ್ಸ್ ಇರ್ತಾವೆ, ಹಿಂದೂ ಇರ್ತಾವೆ, ಹಂಗೇನು ಇರಂಗಿಲ್ಲ. ಎಲ್ಲರೂ ನಾವೆಲ್ಲರೂ ಕೂಡಿ ಇದ್ರಂಗೆ ಅಷ್ಟು ಹೇಳ್ತೀರಿ. ಅಲ್ಲೇನು ಮುಸ್ಲಿಮ್ಸ್ ಸತ್ತಿಲ್ಲೇನ? ಅಲ್ಲೇನು ಮುಸ್ಲಿಮ್ಸ್ ಸತ್ತಾವ. ಎಲ್ಲ ಡಿಫೆನ್ಸ್ ಚಲೋ ಮಾಡ್ಬೇಕು. ಇದು ಹಿಂದೂ ಮುಸ್ಲಿಮ್ ಅಷ್ಟೇ ಅಲ್ಲ, ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಷ್ಟೇ ಅಲ್ಲ. ಇದು ನಾವು ಇಂಡಿಯನ್ಸ್. ಅದೆಲ್ಲರೂ ನಾವು ಅದನ್ನ ನೋಡ್ಕೋಬೇಕು. ನಾವು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆ ಊರ್ಬೇಕಂತಿರೋ? ರೀ, ಕಾಶ್ಮೀರ ಹಿಂದೂಸ್ತಾನ ಎಲ್ಲ ಪೂರ್ಣ ಶಾಂತಿ ಇರ್ಬೇಕು, ಪೀಸ್ ಇರ್ಬೇಕು. ಇಂಥ ಇಂಜಸ್ಟಿಸ್ ಆಗ್ಬಾರ್ದು. 26 ಮೆಂಬರ್ಸ್ ಅಂತ ಸತ್ತಾರ. ಇದು ಇಂಜಸ್ಟಿಸ್ ಅದಾಗಬಾರ್ದು. ಭಾಳ ಮಂದಿ ಇದು ಇಂಜರ್ ಆಗ್ಯಾವ, ಹಂಗೆ ಆಗ್ಬಾರ್ದು. ನಾವು ಡಿಫೆನ್ಸ್ ಇನ್ನೂ ಸ್ವಲ್ಪ ಚಲೋ ಮಾಡ್ಬೇಕು. ನಾನು ಗೌರ್ಮೆಂಟ್ ಇದು ನರೇಂದ್ರ ಮೋದಿ ಎಲ್ಲರಿಗೂ ಇದು ಇಷ್ಟ ಹೇಳೋದು, ಅದು ಕಾಶ್ಮೀರ ಅಂದರೆ ನಮ್ಮ ಕರ್ನಾಟಕದ, ನಮ್ಮ ಹಿಂದೂಸ್ತಾನದ ರತನ. ಅದನ್ನು ನಾವು ಬಿಟ್ಟು ಕೊಡಬಾರ್ದು. ಈಗ ಜಸ್ಟ್ ನಮ್ಮ ಇದು ಲೀಡರ್ಸ್ ಹೇಳಿದ್ರು, ಇದು ಜಮ್ಮು ಕಾಶ್ಮೀರ ನಮ್ಮ ಇದು ಭಾರತ್ ಮಾತೆಯಿಂದ ಸಿಂಧೂರ್ ಇದ್ದಂಗೆ. ಅದಕ್ಕೆ ನಾವು ಬಿಟ್ಟು ಕೊಡಬಾರ್ದು. ನಾವು ಇದು ಇನ್ನೂ ಸ್ವಲ್ಪ ಚಲೋ ಮಾಡ್ಬೇಕು ಡಿಫೆನ್ಸ್. ನಾವು ಅವ್ರಿಗೆ ಪ್ರೊಟೆಕ್ಟ್ ಮಾಡ್ಬೇಕು. ಅದಿಲ್ಲ ಅಂದ್ರೆ ಮತ್ತೆ ನಮ್ಮ ರತ್ನ ಹೋಗ್ಬಿಡತ್ತೆ. ಏನು ಭಯೋತ್ಪಾದಕರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕಂತೀರಿ? ಓಕೆ, ಈ ಟೆರರಿಸ್ಟಿಗೆ ಅಥವಾ ಅವ್ರನ್ನ ಗಲ್ಲಿಗೇರಿಸ್ಬೇಕು, ಏನು ಶಿಕ್ಷೆ ಕೊಡ್ಬೇಕಂತ? ಓಕೆ, ನನ್ನ ಪ್ರಕಾರ ಅವ್ರಿಗೆ ಫಾನ್ಸಿ ಆಗ್ಬೇಕು. ಬಿಕಾಸ್ ಅವರು ಇದು ಈಗ 2 ಕಂಟ್ರೀಸ್ ನಡಕ್ಕೆ ಇದು ವಾರ್ಸ್ ಆಗ್ತಾ ಇರ್ತಾವೆ. ಆದ್ರದ್ದು ಆರ್ಮಿ ನಡಕಿರತ್ತೆ. ಇದು ಇಂಡಿಯನ್ಸ್ ಇದ್ದಂಗೆ ಅವ್ರು ನಮಗೆ ಮಾಡತ್ತಾರ, ಅಂದ್ರೆ ನಾರ್ಮಲ್ ಪೀಪಲ್ಗೆ ಮಾಡತ್ತಾರ. ಅದು ತಪ್ಪು. ಏನು ಅವ್ರಿಗೆ ಒಟ್ಟಾರೆ ಹೇಳ್ಬೇಕಂದ್ರೆ ಶಿಕ್ಷೆ ಕೊಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇನ್ನೊಬ್ರು ಕಾರ್ಯಕರ್ತರಿದ್ರೆ, ಅವರನ್ನ ಕೇಳೋಣ. ಸರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತಿಂದ ಏನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಏನು ಹೋರಾಟ ಕೈಗೊಂಡ್ವಿ, ಏನಪ್ಪ ಅಂದ್ರೆ ವಿಷಯ ಇಷ್ಟೇ. ಏನು ನಾವು ಯಾವ ರೀತಿ ಘೋಷಣೆ ಆಗ್ತೀವಿ, ಜಮ್ಮು ಮತ್ತು ಕಾಶ್ಮೀರ ಭಾರತ ಮತ್ತು ಸಿಂಧೂರ ಅಂತೇಳಿ ಏನು ಘೋಷಣೆ ಆಗ್ತೀವಿ, ಭಾರತಾಂಬೆ ಸಿಂಧೂರ ಉಳ್ಕೊಂಡಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರ. ಏನು ಆರ್ಟಿಕಲ್ 370 ಏನಾಯ್ತು, ಅವಾಗಿಂದಲೂ ನಮ್ಮ ಜಮ್ಮು ಮತ್ತು ಕಾಶ್ಮೀರದ 10 ವರ್ಷ ಹಿಂದಿನ ಕಾಲದಲ್ಲಿ ಏನು ಚುನಾವಣೆ ಆಗಿದ್ದಿಲ್ಲ. ಅದಾದಮೇಲೆ ಭಾರತ ಕೇಂದ್ರ ಸರ್ಕಾರ ಅತ್ಯಂತ ಜವಾಬ್ದಾರಿ ಇತ್ತು, ಅಲ್ಲಿ ಚುನಾವಣೆಗಳನ್ನು ಮಾಡ್ತು. ಈಗೇನು ಪುಲ್ವಾಮಾ ದಾಳಿ ಆತ, ಅದರ ನಂತರ ಹಲವಾರು ದಾಳಿಗಳು ಅದಾದ ನಂತರ ನಡೆದಂಥ ದಾಳಿಯಲ್ಲಿ ಹಿಂದೂಗಳನ್ನ ಯಾವ ರೀತಿ ತಮ್ಮ ಆಧಾರ್ ಕಾರ್ಡ್ ನಕಲಿ ಬಟ್ಟೆಯನ್ನು ಧರಿಸುವ ಮೂಲಕ ತಮ್ಮ ಆಧಾರ್ ಕಾರ್ಡ್ ತೋರಿಸ್ರಿ, ನಿಮ್ಮ ಐಡೆಂಟಿ ಪ್ರೂಫ್ ತೋರಿಸ್ರಿ ಅಂತೇಳಿ ಮೂಲಕ ಅಲ್ಲಿ ಜಾತಿಗಳ ವಿಂಗಡಣೆ ಆಗಿ, ಜಾತಿ ವಿಂಗಡಣೆ ಮಾಡಿಲ್ಲ. ನೀ ಹಿಂದೂ ಬರಲಿಲ್ಲ, ಇದು ಲಿಂಗಾಯತ ಬರಲಿಲ್ಲ, ಬ್ರಾಹ್ಮಣ, ಅಲ್ಲಿ ಬಂದಿದ್ದಿಷ್ಟೇ ಹಿಂದೂ. ಅವ್ರ ಗುರಿ ಏನಾಗಿರುತ್ತಪ್ಪ ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳನ್ನು ಸರ್ವನಾಶ ಮಾಡೋದು ಅವ್ರ ಗುರಿ ಆಗಿರ್ಬೋದು. ಏನು ಭಯೋತ್ಪಾದಕರದಾರ, ನಮ್ಮ ಹಿಂದೂಗಳನ್ನು ನಾಶ ಮಾಡಲಿಕ್ಕೆ ಅವ್ರು ನಿಂತಿದ್ದಾರಲ್ಲ, ಅಂತಹ ಭಯೋತ್ಪಾದಕರ ವಿರುದ್ಧ ನಮ್ಮ ಮಾನ್ಯ ಕೇಂದ್ರ ಸರ್ಕಾರ ಅತ್ಯಂತ ಕ್ರೂರವಾಗಿ, ಕಠಿಣವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಪ್ಪ ಅಂತಂದ್ರೆ ಅಂಥ ಭಯೋತ್ಪಾದಕ ಈಗಾಗಲೇ ಇವತ್ತು ಬೆಳಗಿನ 2 ಭಯೋತ್ಪಾದಕರನ್ನು ಕೊಂದಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಭಯೋತ್ಪಾದಕರು ಕೊಲ್ತಾರಂತ ನಮಗೆ ನಂಬಿಕೆ ಐತಿ. ಆ ಭಯೋತ್ಪಾದಕರು ಕೊಲ್ಲೋದು ಯಾವ ರೀತಿ ಆಗಿರ್ಬೇಕಂತಪ್ಪ ಅಂತಂದ್ರೆ ಅತ್ಯಂತ ಕ್ರೂರವಾಗಿ, ಕಠಿಣವಾಗಿ ಅವ್ರನ್ನ ಕೊಲ್ಲಬೇಕು. ಅದು ಏನು ಸಮಾಜದೊಳಗೆ ಈಗೇನು ಭಯ ಉಟ್ಕೊಂಡೈತಲ್ಲ, ಆ ಭಯ ಎಲ್ಲ ನಿವಾರಣೆ ಆಗಿ ಸಾರ್ವಜನಿಕರಲ್ಲಿ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳಲ್ಲಿ ಮನದಟ್ಟಣೆ ಆಗಬೇಕು. ನಮ್ಗೆ ಯಾವುದೇ ರೀತಿಯ ತೊಂದರೆಗಳು ಇನ್ಮೇಲೆ ಆಗಂಗಿಲ್ಲ ಅಂತ ಆ ರೀತಿಯೊಳಗೆ ಕೇಂದ್ರ ಸರ್ಕಾರ ತಮ್ಮ ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ಭಯೋತ್ಪಾದಕರನ್ನು ಸರ್ವನಾಶ ಮಾಡಬೇಕು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಭಯೋತ್ಪಾದಕರಿಗೆ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕಂತೇಳಿ ಇಲ್ಲಿ ವಿದ್ಯಾರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಹೀಗಾಗಿ ಗದಗನಲ್ಲಿ ಎಬಿವಿಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋ ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಅವರನ್ನ ಕೇಳೋಣ. ಅಮ್ಮ, ಈ ಹತ್ಯೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಹತ್ಯೆ ಆಗಿದ್ದು ಭಾಳ ತಪ್ಪಾಗೈತಿ, ಇಂಜಸ್ಟಿಸ್ ಆಗೈತಿ ಕಾಶ್ಮೀರ ಅವ್ರ ಜೊತೆ. ಅಲ್ಲಿನ ಸ್ಟೂಡೆಂಟ್ಸ್ ಟೂರಿಸ್ಟ್ ಬಂದಿದ್ದಾವೆ 7 ಮಂದಿ, ಅವರು ಸತ್ತಾರ. ಇದು ಚಲೋ ಆಗಿಲ್ಲ. ಇದಕ್ಕೆ ನಾವು ಹೆಂಗಾರ ಮಾಡಿ ಅವ್ರಿಗೆ ಜಸ್ಟಿಸ್ ತರಬೇಕು. ಅವ್ರಿಗೆ ಏನಾರು ನಾವು ಕಾಶ್ಮೀರಿಗೆ ಚಲೋ ಮಾಡ್ಬೇಕು. ಅಲ್ಲಿಂದ ಡಿಫೆನ್ಸ್ ನಾವು ಇನ್ನೂ ಸ್ವಲ್ಪ ಚಲೋ ಮಾಡ್ಬೇಕು. ಈಗ ಅವರು ಟಾರ್ಗೆಟ್ ಮಾಡಿ ನೀವು ಯಾರು ಅಂತ ಕೇಳಿ ಹತ್ಯೆ ಮಾಡಿದ್ದಾರೆ. ನೀವು ಮುಸ್ಲಿಮ್ಸ್ ಆಗಿದ್ರೆ ಬಿಡೋದು, ಹಿಂದೂಗಳನ್ನ ಕೇಳಿ ಹತ್ಯೆ ಮಾಡಿದ್ದಾರೆ. ಭಯೋತ್ಪಾದಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ?
ಹೇಳ್ರಿ ಹಿಂದೂ ಕಾಶ್ಮೀರ ಏನಾರ ಆಗಲಿ ನಾವು ಇದು ಹಿಂದೂಸ್ತಾನಿ, ನಾವು ಇಂಡಿಯನ್ಸ್ ಎಲ್ಲರೂ ನಾವು ನಾವು ಎಲ್ಲರೂ ಮುಂದೆ ಬಂದು ಮಾಡ್ಬೇಕು. ಅಲ್ಲಿ ಕಾಶ್ಮೀರ್ನಾಗ ಬರೀ ಮುಸ್ಲಿಮ್ಸ್ ಇರ್ತಾವೆ, ಹಿಂದೂ ಇರ್ತಾವೆ, ಹಂಗೇನು ಇರಂಗಿಲ್ಲ, ಎಲ್ಲರೂ ನಾವು ಎಲ್ಲರೂ ಕೂಡಿ ಇದ್ರಂಗೆ ಅಷ್ಟು ಹೇಳ್ತೀರಿ. ಅಲ್ಲೇನು ಮುಸ್ಲಿಮ್ಸ್ ಸತ್ತಿಲ್ಲೇನ, ಅಲ್ಲೇನು ಮುಸ್ಲಿಮ್ಸ್ ಸತ್ತಾವು. ಎಲ್ಲ ಡಿಫೆನ್ಸ್ ಚಲೋ ಮಾಡ್ಬೇಕು. ಇದು ಹಿಂದೂ ಮುಸ್ಲಿಂ ಅಷ್ಟೇ ಅಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಷ್ಟೇ ಅಲ್ಲ, ಇದು ನಾವು ಇಂಡಿಯನ್ಸ್. ಹಾಂ, ಅದೆಲ್ಲರೂ ನಾವು ಅದನ್ನ ನೋಡ್ಕೋಬೇಕು. ನಾವು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆ ಊರ್ಬೇಕಂತಿರೋ ಹಾಂ ರೀ, ಕಾಶ್ಮೀರ ಹಿಂದೂಸ್ತಾನ ಎಲ್ಲ ಪೂರ ಶಾಂತಿ ಇರ್ಬೇಕು, ಪೀಸ್ ಇರ್ಬೇಕು. ಇಂಥ ಇಂಜಸ್ಟಿಸ್ ಆಗ್ಬಾರ್ದು. 26 ಮೆಂಬರ್ಸ್ ಅಂತ ಸತ್ತಾರ. ಇದು ಇಂಜಸ್ಟಿಸ್ ಅದಾಗಬಾರ್ದು. ಭಾಳ ಮಂದಿ ಇದು ಇಂಜರ್ ಆಗ್ಯಾವ, ಹಂಗೆ ಆಗ್ಬಾರ್ದು. ನಾವು ಡಿಫೆನ್ಸ್ ಇನ್ನೂ ಸ್ವಲ್ಪ ಚಲೋ ಮಾಡ್ಬೇಕು. ನಾನು ಗೌರ್ಮೆಂಟ್ ಇದು ನರೇಂದ್ರ ಮೋದಿ ಎಲ್ಲರಿಗೂ ಇದು ಇಷ್ಟ ಹೇಳೋದು, ಅದು ಕಾಶ್ಮೀರ ಅಂದ್ರೆ ನಮ್ಮ ಕರ್ನಾಟಕದ, ನಮ್ಮ ಹಿಂದೂಸ್ತಾನದ ರತನ, ಅದನ್ನ ನಾವು ಬಿಟ್ಟು ಕೊಡಬಾರ್ದು. ಈಗ ಜಸ್ಟ್ ನಮ್ಮ ಇದು ಲೀಡರ್ಸ್ ಹೇಳಿದ್ರು, ಇದು ಜಮ್ಮು ಕಾಶ್ಮೀರ ನಮ್ಮ ಇದು ಭಾರತ್ ಮಾತೆಯಿಂದ ಸಿಂಧೂರ್ ಇದ್ದಂಗೆ, ಅದಕ್ಕೆ ನಾವು ಬಿಟ್ಟು ಕೊಡಬಾರ್ದು. ನಾವು ಇದು ಇನ್ನೂ ಸ್ವಲ್ಪ ಚಲೋ ಮಾಡ್ಬೇಕು ಡಿಫೆನ್ಸ್. ನಾವು ಅವ್ರಿಗೆ ಪ್ರೊಟೆಕ್ಟ್ ಮಾಡ್ಬೇಕು. ಅದಿಲ್ಲ ಅಂದ್ರೆ ಮತ್ತೆ ನಮ್ಮ ರತ್ನ ಹೋಗ್ಬಿಡತ್ತೆ. ಏನು ಭಯೋತ್ಪಾದಕರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕಂತೀರಿ? ಓಕೆ, ಈಗ ಟೆರರಿಸ್ಟಿಗೆ ಅಥವಾ ಅವ್ರನ್ನ ಗಲ್ಲಿಗೇರಿಸ್ಬೇಕು, ಏನು ಶಿಕ್ಷೆ ಕೊಡ್ಬೇಕಂತ? ಓಕೆ, ನನ್ನ ಪ್ರಕಾರ ಅವ್ರಿಗೆ ಫಾನ್ಸಿ ಆಗ್ಬೇಕು. ಬಿಕಾಸ್ ಅವರು ಇದು ಈಗ 2 ಕಂಟ್ರೀಸ್ ನಡಕ್ಕೆ ಇದು ವಾರ್ಸ್ ಆಗ್ತಾ ಇರ್ತಾವೆ, ಆದ್ರೆ ಆರ್ಮಿ ನಡಕಿರತ್ತೆ. ಇದು ನಾವು ಇದು ಇಂಡಿಯನ್ಸ್ ಇದ್ದಂಗೆ ಅವ್ರು ನಮಗೆ ಮಾಡತ್ತಾರ, ಅಂದ್ರೆ ನಾರ್ಮಲ್ ಪೀಪಲ್ಗೆ ಮಾಡತ್ತಾರ, ಅದು ತಪ್ಪು. ಏನು ಅವ್ರಿಗೆ ಒಟ್ಟಾರೆ ಹೇಳ್ಬೇಕಂದ್ರೆ ಶಿಕ್ಷೆ ಕೊಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇನ್ನೊಬ್ರು ಕಾರ್ಯಕರ್ತರಿದ್ರೆ ಅವ್ರನ್ನ ಕೇಳೋಣ. ಸರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತಿನ ದಿನ ಏನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಏನು ಹೋರಾಟ ಕೈಗೊಂಡ್ವಿ, ಏನಪ್ಪ ಅಂದ್ರೆ ವಿಷಯ ಇಷ್ಟೇ. ಏನು ನಾವು ಯಾವ ರೀತಿ ಘೋಷಣೆ ಆಗ್ತೀವಿ, ಜಮ್ಮು ಮತ್ತು ಕಾಶ್ಮೀರ ಭಾರತ ಮತ್ತು ಸಿಂಧೂರ ಅಂತೇಳಿ ಏನು ಘೋಷಣೆ ಆಗ್ತೀವಿ, ಭಾರತಾಂಬೆ ಸಿಂಧೂರ ತಿಳ್ಕೊಂಡಿರ್ತಾರೆ ಜಮ್ಮು ಮತ್ತು ಕಾಶ್ಮೀರ. ಏನು ಆರ್ಟಿಕಲ್ 370 ಏನಾಯ್ತು, ಅವಾಗಿಂದನೂ ನಮ್ಮ ಜಮ್ಮು ಮತ್ತು ಕಾಶ್ಮೀರದ 10 ವರ್ಷ ಹಿಂದಿನ ಕಾಲದಲ್ಲಿ ಏನು ಚುನಾವಣೆ ಆಗಿದ್ದಿಲ್ಲ. ಅದಾದಮೇಲೆ ಭಾರತ ಕೇಂದ್ರ ಸರ್ಕಾರ ಅತ್ಯಂತ ಜವಾಬ್ದಾರಿ ಇತ್ತು, ಅಲ್ಲಿ ಚುನಾವಣೆಗಳನ್ನು ಮಾಡ್ತು. ಈಗೇನು ಪುಲ್ವಾಮಾ ದಾಳಿ ಆಯ್ತು, ಅದರ ನಂತರ ಹಲವಾರು ದಾಳಿಗಳು ಅದಾದ ನಂತರ ನಿನ್ನೆ ನಡೆದಂಥ ದಾಳಿಯಲ್ಲಿ ಹಿಂದೂಗಳನ್ನ ಯಾವ ರೀತಿ ತಮ್ಮ ಆಧಾರ್ ಕಾರ್ಡ್ ನಕಲಿ ಬಟ್ಟೆಯನ್ನು ಧರಿಸುವ ಮೂಲಕ ತಮ್ಮ ಆಧಾರ್ ಕಾರ್ಡ್ ತೋರಿಸ್ರಿ, ನಿಮ್ಮ ಐಡೆಂಟಿ ಪ್ರೂಫ್ ತೋರಿಸ್ರಿ ಅಂತ ಮೂಲಕ ಅಲ್ಲಿ ಜಾತಿಗಳ ವಿಂಗಡಣೆ ಆಗಿ, ಜಾತಿ ವಿಂಗಡಣೆ ಮಾಡಿಲ್ಲ, ನೀ ಹಿಂದೂ ಬರಲಿಲ್ಲ, ಇದು ಲಿಂಗಾಯತ ಬರಲಿಲ್ಲ, ಬ್ರಾಹ್ಮಣ, ಅಲ್ಲಿ ಬಂದಿದ್ದಿಷ್ಟೇ ಹಿಂದೂ. ಅವ್ರ ಗುರಿ ಏನಾಗಿರುತ್ತಪ್ಪ ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳನ್ನು ಸರ್ವನಾಶ ಮಾಡೋದು ಅವ್ರ ಗುರಿ ಆಗಿರ್ಬೋದು. ಏನು ಭಯೋತ್ಪಾದಕರದಾರ, ನಮ್ಮ ಹಿಂದೂಗಳನ್ನು ನಾಶ ಮಾಡಲಿಕ್ಕೆ ಅವ್ರು ನಿಂತಿದಾರಲ್ಲ, ಅಂತಹ ಭಯೋತ್ಪಾದಕರ ವಿರುದ್ಧ ನಮ್ಮ ಮಾನ್ಯ ಕೇಂದ್ರ ಸರ್ಕಾರ ಅತ್ಯಂತ ಕ್ರೂರವಾಗಿ ಕಠಿಣವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಪ್ಪ ಅಂತಂದ್ರೆ ಅಂಥ ಭಯೋತ್ಪಾದಕ ಈಗಾಗಲೇ ಇವತ್ತು ಬೆಳಗಿನ 2 ಭಯೋತ್ಪಾದಕರನ್ನು ಕೊಂದಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಭಯೋತ್ಪಾದಕರು ಕೊಲ್ತಾರಂತ ನಮ್ಗೆ ನಂಬಿಕೆ ಐತಿ. ಆ ಭಯೋತ್ಪಾದಕರು ಕೊಲ್ಲೋದು ಯಾವ ರೀತಿ ಆಗಿರ್ಬೇಕಂತಪ್ಪ ಅಂತಂದ್ರೆ ಅತ್ಯಂತ ಕ್ರೂರವಾಗಿ ಕಠಿಣವಾಗಿ ಅವ್ರನ್ನ ಕೊಲ್ಲಬೇಕು. ಅದು ಏನು ಸಮಾಜದೊಳಗೆ ಈಗೇನು ಭಯ ಉಟ್ಕೊಂಡೈತಲ್ಲ, ಆ ಭಯ ಎಲ್ಲ ನಿವಾರಣೆ ಆಗಿ ಸಾರ್ವಜನಿಕರಲ್ಲಿ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳಲ್ಲಿ ಮನದಟ್ಟಣೆ ಆಗಬೇಕು. ನಮ್ಗೆ ಯಾವುದೇ ರೀತಿಯ ತೊಂದರೆಗಳು ಇನ್ಮೇಲೆ ಆಗಂಗಿಲ್ಲ ಅಂತ ಆ ರೀತಿಯೊಳಗೆ ಕೇಂದ್ರ ಸರ್ಕಾರ ತಮ್ಮ ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ಭಯೋತ್ಪಾದಕರನ್ನು ಸರ್ವನಾಶ ಮಾಡಬೇಕು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಭಯೋತ್ಪಾದಕರಿಗೆ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕಂತೇಳಿ ಇಲ್ಲಿಯ ವಿದ್ಯಾರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.